ಭಕ್ತಿ ಹಾಗೂ ನಂಬಿಕೆ ಹೇಗಿರಬೇಕು ಅಂದರೆ, ಕಷ್ಟ ಬಂದಾಗ ಭಗವಂತನಿಗೆ ಚಿಂತೆ ಆಗಬೇಕು. ಅಯ್ಯೋ, ನನ್ನ ಭಕ್ತ ತಡಪಡಿಸ್ತಾ ಇದ್ದಾನೆ, ಇಷ್ಟು ಕಷ್ಟ ಇದ್ದರೂ ನನ್ನಲ್ಲಿ ಏನೂ ಪರಿಹಾರ ಕೇಳ್ತಾ ಇಲ್ವಲ್ಲ ಅಂತ ಹಂಗೆ ಅನ್ನಿಸ್ಬೇಕು. ಆದರೆ ಇಂತಹ ಅದಮ್ಯ ನಂಬಿಕೆ ಕಷ್ಟ. ನಮ್ಮ ಜೀವನದಲ್ಲಿ ಘಟಿಸುವ ಒಂದೊಂದು ಘಟನೆಯನ್ನು ಅವನ ಇಚ್ಛೆ ಅಂತ ಅನ್ನಿಸ್ಬೇಕು. ಆದರೆ ನಮಗೆ ಹಾಗೆ ಅನಿಸೋದೇ ಇಲ್ಲ. ಸ್ವಲ್ಪ ಕಷ್ಟ ಬಂದಾಗ ಅವನ ನೆನಪು ಆಗ್ತದೆ. ಹೇಗೆ ಇದರಿಂದ ಪಾರು ಕಾಣಿಸ್ತಾನೋ ಏನೋ ಅಂತ ಯೋಚನೆ ಹುಟ್ಟುತ್ತೆ. ಆದರೆ ನಿಜ ಹೇಳಬೇಕು ಅಂದರೆ, ಏಕವಾದಂತಹ ಭಕ್ತಿ ನಿಷ್ಠೆ ಬರೋಕ್ಕೆ ಹಲವು ಜನ್ಮಗಳ ಸಾಧನೆ ಬೇಕಾಗ್ತದೆ. ಗುರುಕೃಪೆ ಬೇಕಾಗ್ತದೆ. ಅವರು ಹೇಳಿದಂತೆ ನಡೆಯಬೇಕಾಗ್ತದೆ, ನುಡಿಯಬೇಕಾಗ್ತದೆ. ಗುರು ವಾಕ್ಯವನ್ನು ಮನ್ನಿಸಬೇಕಾಗ್ತದೆ. ನಿದ್ದೆಯಲ್ಲಿಯೂ ಅವನಿಗೆ ಚಿಂತೆ ಇರಬೇಕು. ಎಷ್ಟರ ಮಟ್ಟಿಗೆ ಅಂದರೆ, ನಮ್ಮ ನಾಲಿಗೆಯನ್ನು ರಾಮನಾಮಕ್ಕೆ ಮಾರಿಕೊಂಡಿರಬೇಕು. ಅಂದರೆ ರಾಮನಾಮದ ಹೊರತಾಗಿ ಬೇರೇನು ಸತ್ಯ ಅನಿಸಿರಬಾರದು. ಯಾವುದೇ ಪ್ರಾಪಂಚಿಕ ವಿಷಯ ನಾಲಿಗೆಯ ಮೇಲೆ ಬರಲೇಬಾರದು. ರಾಮನಾಮಕ್ಕೆ ನಾಲಿಗೆಯನ್ನು ಮಾರಿಕೊಂಡ ಮೇಲೆ ರಾಮನಾಮದ ಹೊರತಾಗಿ ಬೇರೇನನ್ನು ಮಾತನಾಡದೇ ಇರಬಾರದು. ಆವಾಗ ಇದು ಸಾಧ್ಯ ಆಗುತ್ತೆ.